ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡೋ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಯಾರಿಗೂ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಏನಂತ ಅಂದರೆ ಉಪ್ಪಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೋಡಿ, ಉಪ್ಪಿಟ್ಟು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಮೊದಲನೇದಾಗಿ ಉಪ್ಪಿಟ್ಟು ಸ್ವಲ್ಪ ತೆಳು ಮಾಡಿದರೆ ಟೇಸ್ಟೂ ಚೆನ್ನಾಗಿರುತ್ತೆ. ಹುಡಿಗಿಂತ ಸ್ವಲ್ಪ ನೀರು ಜಾಸ್ತಿಯಾಗಿ ತೆಳು ಮಾಡಿದರೆ ಉಪ್ಪಿಟ್ಟು ಒಂದು ಟೇಸ್ಟ್ ಕೊಡುತ್ತೆ. ಬೇಕಾದರೆ ಹೋಟೆಲ್ಗಳಲ್ಲಿ ಅಬ್ಸರ್ವ್ ಮಾಡಿ, ಅದು ಯಾವಾಗಲೂ ಉಪ್ಪಿಟ್ಟು ತೆಳು ಇರುತ್ತೆ. ತೆಳು ಇರೋದ್ರಿಂದ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡ್ಕೊಬರೋದು ಉಪ್ಪಿಟ್ಟು ಮತ್ತು ಕೇಸರಿಬಾತು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇವಾಗ ಅದರಲ್ಲೇ ನಾವು ಗೋಡಂಬಿ ದ್ರಾಕ್ಷಿ ಎತ್ತಿಟ್ಬಿಟ್ಟು ರವೆನ ಫ್ರೈ ಮಾಡ್ತಾ ಇದ್ದೀನಿ. ನಾವಿಲ್ಲಿ ರವೆನ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಫ್ರೈ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು, ಸಾಸಿವೆ, ಕಡಲೆಬೇಳೆ ಒಗ್ಗರಣೆಗೆ ಹಾಕ್ಬಿಟ್ಟು ನೆಕ್ಸ್ಟು ಹೆಚ್ಚಿಟ್ಟಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು 2 ಮಿನಿಟ್ಸು ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ನಾನಿಲ್ಲಿ ಹೆಚ್ಚಿಟ್ಟಿರೋ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇ ಒಂದು ಟೊಮೊಟೊ ಹೆಚ್ಚಿಟ್ಟಿದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ತರಕಾರಿನೂ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡೋಣ. ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕಿ. ನೆಕ್ಸ್ಟು ನಾನಿಲ್ಲಿ ಕೇಸರಿಬಾತಿಗೆ ರೆಡಿ ಮಾಡಿದ್ನಲ್ಲ, ರವೆನೇ ಹುರಿದಿಟ್ಟಿದ್ದೆ, ಅದಕ್ಕೆ ನಾನು ಇವಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಅದ್ರ ಜೊತೆಗೆ ನಾನು ಪೈನಾಪಲ್ದು ಫ್ಲೇವರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಮತ್ತು ನಾನಿಲ್ಲಿ ಕಲ್ಲರ್ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಿದ್ದೀನಿ ಕಲ್ಲರಿಗೋಸ್ಕರ. ನೆಕ್ಸ್ಟ್ ನೋಡಿ ಅದೊಂದು 5 ಮಿನಿಟ್ಸ್ ಬೆಂದಾದ್ಮೇಲೆ ರವೆ, ಸಕ್ಕರೆ ಹಾಕೋಣ. ಸಕ್ಕರೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕೇಸರಿಬಾತಿಗೆ. ನೆಕ್ಸ್ಟು ನಾನಿಲ್ಲಿ ಹುರಿದಿಟ್ಟಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಟಿದ್ನಲ್ಲ ತುಪ್ಪದಲ್ಲಿ, ಅದನ್ನು ಹಾಕ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿದ್ನಲ್ಲ, ಅದಕ್ಕೆ ನೀರು ಹಾಕಿದ್ದೀನಿ. ನೀರು ಹಾಕಿ ಕುದ್ದಿದೆ ಅದು. ಇವಾಗ ನಾನು ಕುದ್ದಾದ್ಮೇಲೆ ಈ ಕಡೆ ಕೇಸರಿಬಾತಿಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಿದ್ದೀನಿ. ಮತ್ತು 1-2 ಸ್ಪೂನು ಮೇಲೆ ತುಪ್ಪ ಹಾಕ್ತಿದ್ದೀನಿ. ಮೇಲೆ ತುಪ್ಪ ಹಾಕೋದ್ರಿಂದ ನಮಗೆ ಕೇಸರಿಬಾತು ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಇವಾಗ ಕೇಸರಿಬಾತೆಲ್ಲ ರೆಡಿಯಾಗಿದೆ. ಈ ಕಡೆ ಬಿಸಿನೀರು ಕಾಯ್ದಿದೆ ಉಪ್ಪಿಟ್ಟಿಗೆ. ನೋಡಿ ಇವಾಗ ರವೆ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಏನಂತ ಅಂದರೆ ಈಗ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕಬೇಕಲ್ವಾ, ಅದೇ ಥರ 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕಿ. ಉಪ್ಪಿಟ್ಟು ನಿಜವಾಗ್ಲೂ ತೆಳು ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ತೆಳುನೇ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು. ನಿಜವಾಗ್ಲೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಉಪ್ಪಿಟ್ಟು ಕೇಸರಿಬಾತು ಎರಡೂ ರೆಡಿ ಇದೆ. ಕೇಸರಿಬಾತೂ ಅಷ್ಟೇ ಸಕ್ಕರೆ ಏಲಕ್ಕಿ ಪೌಡ್ರು ಎಲ್ಲ ಹಾಕಾದ್ಮೇಲೆ ಒಂದು 5 ನಿಮಿಷ ಕಡಿಮೆ ಉರಿ ಮಾಡಿ ಬೇಯಿಸಬೇಕು. ನೋಡಿ ಉಪ್ಪಿಟ್ಟಿನೂ ಅಷ್ಟೇ ನಾವು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಇವಾಗ ಎರಡೂ ರೆಡಿ ಇದೆ. ಬನ್ನಿ ಸರ್ವ್ ಮಾಡೋಣ. ನೋಡಿ ಉಪ್ಪಿಟ್ಟು ಮತ್ತು ಕೇಸರಿಬಾತು ಕಾಂಬಿನೇಷನ್ನು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಒಂದೇ ತಿನ್ನೋದಕ್ಕಿಂತ ಉಪ್ಪಿಟ್ಟು ಜೊತೆಗೆ ಕೇಸರಿಬಾತ್ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಲ್.